ಟಾರ್ಗೆಟ್ ಮಾಡಿದ್ದಾರೆ ಅಂತ ಸರ್? ನೋಡಿ, ದ್ವೇಷ ಭಾಷಣ ಇರೋದು ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ. ಅಕಸ್ಮಾತ್ ಏನಾದರೂ ಇದರಲ್ಲಿ ನ್ಯೂನ್ಯತೆಗಳಿದ್ರೆ ಆಗಲೇ ಗೃಹ ಸಚಿವರು ಹೇಳಿದ್ದಾರೆ, ಅದಕ್ಕೂ ಕೂಡ ಬೇಕಾದರೆ ರೂಲ್ನಲ್ಲಿ ಅಮೆಂಡ್ಮೆಂಟ್ ತರ್ತೀವಿ ಅಂತ. ಆದರೆ BJP ಅವರಿಗೆ ಆತಂಕ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಅವರು ದ್ವೇಷ ಭಾಷಣ ಅಂದರೆ ಏನು, ಅದು ಅದನ್ನ ಕಡಿವಾಣ ಹಾಕ್ಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಕಾಯ್ದೆ ತಂದಿದ್ದೀವಿ. BJPನಲ್ಲಿ ಆತಂಕ ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ದ್ವೇಷ ಭಾಷಣ ಮಾಡ್ತಾ ಇದ್ದಾರಾ, ಅಥವಾ ಅವ್ರ ಸನ್ಮಿತ್ರರು ಯಾರನ್ನ ಮಾಡ್ತಾ ಇದ್ದಾರಾ, ಅವ್ರ ಸಂಘಟನೆಗಳು ಏನಾದರೂ ಮಾಡ್ತಾ ಇದ್ದಾರಾ? ಅವರಿಗೆ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡೋ ನಿಟ್ಟಿನಲ್ಲಿ ಅವರ ಸಹಭಾಗಿತ್ವ ಇಲ್ವಾ? ಅದನ್ನು ಹೇಳಿಬಿಡ್ಲಿ. ಅವ್ರ ಮೇಲೆ ಏನೂ ಜವಾಬ್ದಾರಿ ಇಲ್ವಾ? ಇದು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ಯಾಕೆ ನೋಡ್ಕೊತಾ ಇದ್ದಾರೆ ಇವರು? ನಾವೆಲ್ಲಾದರೂ ಅಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ನಾವು ಹೇಳಿದ್ದೀವಾ, ಅಥವಾ ಅವರ ಸಂಘ ಸಂಸ್ಥೆಗಳ ಹೆಸರು ಹೇಳಿದ್ದೀವಾ? ಯಾರಿಗೆ ಕಾನೂನು ಎಲ್ಲರಿಗೂ ಒಂದೇ. ನಾನು ದ್ವೇಷ ಭಾಷಣ ಮಾಡಿದ್ರು ನನಗೆ ಅನ್ವಯಿಸ್ತದೆ, ಅವ್ರು ಮಾಡಿದ್ರು ಅವ್ರಿಗೆ ಅನ್ವಯಿಸ್ತದೆ. ಇವ್ರು ಯಾರು ಸಂವಿಧಾನಕ್ಕಿಂತ ಮೇಲಲ್ಲ, ಕಾನೂನಿಗಿಂತ ಮೇಲಲ್ಲ. ಅದರಲ್ಲಿ ಏನಾದರೂ ಈ ದ್ವೇಷ ಭಾಷಣದಲ್ಲಿ ಏನಾದರೂ ನ್ಯೂನತೆಗಳಿದ್ರೆ, ಅಕಸ್ಮಾತ್ ಯಾವುದಾದ್ರೂ ಕೆಲವು ಜನರಿಗೆ ಇದರಲ್ಲಿ ಇನ್ನೂ ಸ್ವಲ್ಪ ತಿದ್ದುಪಡಿಗಳು ತರಬೇಕಾದ್ರೆ ಅದನ್ನು ಕೂಡ ಸರ್ಕಾರ ಕೇಳಲಿಕ್ಕೆ ತಯಾರಿದೆ. ಆದರೆ ಇದರಿಂದ ನಮಗೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಏನು BJP ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, RSSಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾಕೆ? ಅದಕ್ಕೆ ಯಾಕೆ ಅವ್ರಿಗೆ ಹಂಗೆ ಅನ್ನಿಸ್ತಾ ಇದೆ? ಅವರು ಕಾನೂನು ಪ್ರಕಾರ ನಡ್ಕೊಳ್ಳಿ, ನಾವು ಕಾನೂನು ಪ್ರಕಾರ ನಡ್ಕೊಳ್ಳೋಣ. ಮಾಧ್ಯಮಗಳು ನೋಡಿ, ಮಿಸ್ಇನ್ಫಾರ್ಮೇಷನ್ ಮತ್ತು ಹೇಟ್ ಸ್ಪೀಚ್ ಬಿಲ್ ಕಾಯ್ದೆಗಳನ್ನು ನಾವು ಇದು 1 ವರ್ಷ ಹಿಂದೆ ಮಾಧ್ಯಮವ್ರ ಜೊತೆನೇ ಚರ್ಚೆ ಮಾಡಿದ್ದೀನಿ. ನೀವೆಲ್ಲರೂ ಕೂಡ ನನ್ನ ಜೊತೆನೇ ಕೂತ್ಕೊಂಡು ಬಹಿರಂಗವಾಗಿ 4 ತಾಸು ಮಿಸ್ಇನ್ಫಾರ್ಮೇಷನ್ ಬಿಲ್ ಬಗ್ಗೆ ಇರ್ಬೋದು, ಫೇಕ್ ನ್ಯೂಸ್ ಬಿಲ್ ಬಗ್ಗೆ ಇರ್ಬೋದು, ಮತ್ತು ಹೇಟ್ ಸ್ಪೀಚ್ ಬಗ್ಗೆ ನಾವೇ ಚರ್ಚೆ ಮಾಡಿದ್ದೀವಿ. ನಾನು ಈಗಲೂ ಹೇಳ್ತಾ ಇದ್ದೀವಲ್ಲ, ಅಂಥದ್ದೇನಾದರೂ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಅನಿಸ್ತಾ ಇದ್ರೆ, ದ್ವೇಷ ಭಾಷಣದ ಕಾಯ್ದೆ ಮಾಧ್ಯಮದವರಿಗೆ ಏನಾದರೂ ಎಫೆಕ್ಟ್ ಆಗ್ತದೆ ಅಂದರೆ ಸಲಹೆ ಕೊಡಿ, ವಿಲ್ ಅಮೆಂಡ್ ಇಟ್. ಆದರೆ ಇದು ಮಾಧ್ಯಮದವರು ಇರ್ಬೋದು, ಅಥವಾ ರಾಜಕೀಯ ಪಕ್ಷದವರು ಇರ್ಬೋದು, ಸಂಘಟನೆಗಳು ಇರ್ಬೋದು ಅಂತ ನಾವೆಲ್ಲೂ ಹೇಳಿಲ್ಲ ಅಲ್ಲ. ದ್ವೇಷ ಭಾಷಣ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. ಅದ್ರ ಪ್ರಕಾರ ಕಾಯ್ದೆ ತಂದಿದ್ದೇವೆ ಅಷ್ಟೇ.